ಸೈಡ್ ಗೋಡ ಆ ಸೈಡ್ ಆ ಸೈಡ್ ಗೋಡ ಆ ಸೈಡ್ ಸಂಸ್ಥಾಪಕರು ಹಾಗೂ ಇಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ಈ ಖಾದಿ ಗ್ರಾಮ ಉದ್ಯೋಗದ ಅಂಗಡಿಯ ಮಾಲೀಕರೇ ಮತ್ತು ಗ್ರಾಹಕರೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು ಹೇಳ್ತಾ, ಇವತ್ತು ಇಲ್ಲಿ ನಾನು ಬಂದಾಗ ನನಗೆ ನೆನಪಾಗುವಂತಹದ್ದೇನು ಅಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರು. ಯಾಕಂದ್ರೆ ಖಾದಿಯನ್ನ ಬಹಳ ಪ್ರೀತಿಸುವವರು. ಖಾದಿ ಬಟ್ಟೆಯನ್ನ ಬರೀ ಪ್ರೀತಿಸ್ಲಿಲ್ಲ, ಹಾಯ್ಕೊಂಡ್ರು, ಅದನ್ನ ಜನರಿಗೆ ತಿಳುವಳಿಕೆ ಕೊಡ್ತಿದ್ರು. ಈಗ ನನಗೊಂದು ಶಾಲವನ್ನು ಕೊಟ್ಟರು ಎಲ್ಲರಿಗೆ. ನಮ್ಮ ಜ್ಞಾನ ಯೋಗಾಶ್ರಮದಲ್ಲಿ ಯಾವುದೇ ಒಬ್ಬ ಮಂತ್ರಿಯು ಬಂದರೂ ಕೂಡ ಈ ಶಾಲವನ್ನೇ ನೀವು ಮಾಡ್ಬೇಕಂತ ಅದನ್ನ ಆಚರಣೆ ತಂದವ್ರು ಯಾರಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರು. ಇವತ್ತು ನಮ್ಮ ಜ್ಞಾನ ಯೋಗಾಶ್ರಮದಲ್ಲಿ ಒಬ್ಬ ಮುಖ್ಯಮಂತ್ರಿನೂ ಬರಲಿ ಅಥವಾ ಯಾವುದೇ ಒಬ್ಬ ಶ್ರೀಮಂತನೇ ಬರಲಿ, ಬಡವನೇ ಬರಲಿ, ಆ ಶಾಲವನ್ನು ಹೊದಿಸಿ ಅವರಿಗೆ ನಾವು ಸನ್ಮಾನ ಮಾಡುವಂತಹದ್ದು. ಅದು ಯಾರು ಕಲಿಸ್ಕೊಟ್ರು ಅಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರು ಕಲಿಸ್ಕೊಟ್ರು. ಯಾಕೆ ಅಂದ್ರೆ ಅದರ ಹಿಂದೆ ಬಹಳ ಅರ್ಥ ಇದೆ. ಈ ನಮ್ಮ ಖಾದಿ ಬಟ್ಟೆಯನ್ನು ಧರಿಸೋದ್ರಿಂದ ರೈತರು ಹತ್ತಿಯನ್ನ ಬೆಳಿಬೇಕು, ರೈತರಿಗೆ ಒಂದು ಉದ್ಯೋಗ ಆಗ್ತಾ ಇದೆ, ಅವರಿಗೆ ಸರಿಯಾದ ರೇಟ್ ಬರಬೇಕು. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಬಹಳ ಗಂಭೀರ. ಅವ ಕಷ್ಟಪಟ್ಟು ದುಡಿಬೇಕು, ಪರಿಸರ ಸರಿಯಾಗಿ ಅವಾಗ ಸಾಥ್ ಕೊಡ್ತಾ ಇಲ್ಲ. ಅವ ಏನೋ ಕಷ್ಟಪಟ್ಟು ಬೆಳೆದಂತ ತರಕಾರಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಅವಕ್ಕೆ ಸರಿಯಾಗಿ ಇವತ್ತು ಬೆಲೆ ಇವತ್ತು ಸಿಗ್ತಾ ಇಲ್ಲ. ಅವ ಒಂದಿಷ್ಟು ತರಕಾರಿ ತೊಂಬರ್ತಾನ, ರೈತ ತರಕಾರಿ ತೊಂಬರ್ತಾನ, ಮಾರಾಟಕ್ಕೆ ಇಡ್ತಾನ. ಜನರು ಅದನ್ನ ಕೇಳಿದ್ರು ಚೆನ್ನಾಗಿ ಬೆಲೆ ಕೊಟ್ಟರು ನಕ್ಕೋತ ಹೋಗ್ತಾನ. ಅತ್ತ ಇವ್ರಿಗೆ ತಮಗೆ ಹಂಗ್ ಬೇಕು ಹಂಗ್ ಕೇಳಿದ್ರಂದ್ರ ದರ ಅವ್ನಿಗೆ ಸಿಗ್ಲಿಲ್ಲ ಅಂದ್ರ ಆ ತರಕಾರಿಯನ್ನು ಹೊಳ್ಳಿ ಒಯ್ಲಿಕ್ಕೆ ಅವ್ಗೆ ಬರೋದಿಲ್ಲ. ಹೊಳ್ಳಿ ಒಯ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಹೊಳ್ಳಿ ಹೋದಂದ್ರ ಅದು ಬಾಡ್ತದ. ಅವ ಏನ್ ಮಾಡ್ತಾನಂದ್ರ ಬಂದತ್ತ ಎಷ್ಟು ಬರ್ತದ ಅಷ್ಟು ಕೊಟ್ಟು ಹೋಗ್ತಾನ. ಒಂದು ಇಲ್ಲ ಅಂದ್ರೆ ಅಲ್ಲೇ ಬೀದಿ ಮ್ಯಾಗ ಚೆಲ್ಲಿ ಹೋಗ್ತಾನ. ಇಂಥ ಪರಿಸ್ಥಿತಿ ಇವತ್ತ ರೈತಂದ ಆಗಿದೆ. ಆದ್ರಿಂದ ರೈತನಿಗೆ ಚೆನ್ನಾಗಿ ಬೆಲೆ ಬರಬೇಕಾಗಿತ್ತಪ್ಪ ಅಂದ್ರೆ ನಾವು ಇಂಥ ಗ್ರಾಮೀಣ ಭಾಗದ ಜನರಿಗೆ, ರೈತರಿಗೆ ಇಂಥ ಒಂದು ಕಾರ್ಯಕ್ರಮಗಳೇನು ಮೇಳ ಮಾಡ್ಯಾರಲ್ಲ, ಇದು ಬಹಳ ಅವರಿಗೆ ಉಪಯೋಗ ಆಗ್ತದ. ಅದು ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿದೆ. ಆ ರೈತನನ್ನು ಎತ್ತಬೇಕಾಗಿದೆ. ಅವ ಬೆಳೆದ ಪದಾರ್ಥಕ್ಕೆ ವಸ್ತುಗಳಿಗೆ ಬೆಲೆ ಕೊಡಬೇಕಾಗಿದೆ. ನಾವು ನೋಡ್ರಿ ಎಲ್ಲೋ ಅವರು ರೈತನ ಕಡೆಯಿಂದ ತಗೊಂಡಿಟ್ಟು ಬೇರೆ ಕಡೆ ಮಧ್ಯವಸ್ಥಿಕೆ ಮಾರಾಟ ಮಾಡ್ತಾರಲ್ಲ, ಮಧ್ಯಸ್ಥಿಕೆಯಾಗಿ ಅವ್ರು ಬೇಡಿದಷ್ಟು ಚೆನ್ನಾಗಿ ಕೊಡ್ತೇವಿ. ಆದ್ರೆ ಒಬ್ಬ ರೈತ 4 ದುಡ್ಡು ಕೊಡು ಅಂದ್ರ ಇಷ್ಟು ತುಟ್ಟಿ ಅಂತಂತೇವೆ ಅವ್ರಿಗೆ. ಅವ ರೈತ ನಿಮಗ ಮ್ಯಾಗ 1 kg ಸರಿಯಾಗಿ ತೂಕ ಮಾಡಿ ಹಾಕ್ತಾನ, ಮತ್ತ ಮ್ಯಾಗ 1-2 ಕಾಯಿ ನಿಮಗ್ ಕೊಡ್ತಾನೆ. ಇವತ್ತು ಬದನೆಕಾಯಿ ಆಗಿರ್ಬೋದು, ಸೌಂತಿಕಾಯಿ ಆಗಿರ್ಬೋದು, ಟೊಮಾಟಿ ಆಗಿರ್ಬೋದು. ಆದ್ರ ಮಧ್ಯಸ್ಥಿಕೆ ಇದ್ದವ್ರಲ್ಲ, ಅವ ಮೊದಲೇ ಕಾಟ ಹೊಡಿತಾನ, ಹೊಡೆದ ಮ್ಯಾಗ ನಿಮ್ಗೊಂದು ಕೊಟ್ಟಂಗ ಮಾಡ್ತಾನ. ಆದ್ರಿಂದ ರೈತನಿಗೆ ನಾವು ಇವತ್ತು ಬೆಲೆ ಕೊಡಬೇಕಾದದ್ದು ಯಾವುದಂತಂದ್ರ ಈ ವಿದೇಶಿಯ ಇಂಥ ಮೇಳುಗಳನ್ನ, ಸ್ವದೇಶಿಯ ಮೇಳುಗಳನ್ನ. ನಾವು ವಿದೇಶಕ್ಕೆ ಬಹಳ ಮಾರು ಹೋಗ್ತೇವೆ. ಯಾರು ಹೇಳಿದರು ವಿದೇಶದ ವಸ್ತುಗಳಿಗೆ, ಆ ಬಟ್ಟೆಗೆ ನಾವು ಬಹಳ ಮಾರು ಹೋಗಿವಿ. ಆದ್ರೆ ನಮ್ಮತನವನ್ನ ನಾವು ಬಿಟ್ಟು ಕೊಡಬಾರ್ದು. ಭಾರತೀಯರು ನಾವೆಲ್ಲ ಭಾರತೀಯರು. ನಮ್ಮ ಬಟ್ಟೆಯನ್ನ, ನಮ್ಮ ರೈತರನ್ನ, ನಾವು ನಮ್ಮ ಜನ ಉದ್ಯೋಗಿಗಳನ್ನ, ವ್ಯಾಪಾರಸ್ಥರನ್ನ ನಾವು ಮುಂದೆ ತರಬೇಕು. ಅದು ಎಲ್ಲದಕ್ಕೂ ಹಿತ. ಈ ನೋಡ್ರಿ, ಈ ಯಾವ್ದು ಬಟ್ಟೆ ಇದು ಕೆಟ್ಟು ಕುದಿ ಆಗ್ತದಲ್ಲ,
ಟೆರಿಕಾಟ್ ಅಂತ ಬಳಸ್ತೇವಲ್ಲ, ಗಾಳಿ ಆಡುವುದಿಲ್ಲ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಆದ್ರೆ ಖಾದಿ ಬಟ್ಟೆಯನ್ನು ಧರಿಸ್ರಿ, ಆರೋಗ್ಯ ಚೆನ್ನಾಗಿ ಆಗ್ತದೆ. ಇಷ್ಟೇ ಅಲ್ಲ, ಚರ್ಮ ರೋಗ ಸಹಿತ ಹೋಗಿದೆ ಈ ಖಾದಿ ಬಟ್ಟೆಯನ್ನು ಬಳಸೋರಿಗೆ. ಮೊನ್ನೆ ಹೇಳಿದ್ರು, ಅಷ್ಟು ಈ ಬಟ್ಟೆಯಲ್ಲಿ ಒಂದು ಔಷಧಿ ಗುಣ ಅದ. ಅದಕ್ಕೆ ನಾವು ಸ್ವದೇಶಿ ವಸ್ತು, ನಮ್ಮ ಬಟ್ಟೆ ಇದಲ್ಲ ಖಾದಿ ಬಟ್ಟೆ, ಇದನ್ನು ಚೆನ್ನಾಗಿ ಬಳಸಬೇಕು. ನಾವೆಲ್ಲರೂ ಅಪ್ಪಗಳು ಸಿದ್ದೇಶ್ವರ ಅಪ್ಪಾಜಿಯವರು ಯಾಕೆ ದೊಡ್ಡವರಾದರು ಅಂತ ಕೇಳಿದ್ರೆ, ಬರೇ ಮಾತನಾಡಲಿಲ್ಲ, ಅದನ್ನ ಮಾಡಿ ತೋರಿಸಿದರು. ಅದನ್ನ ಅವರು ಖಾದಿ ಬಟ್ಟೆಯನ್ನು ಪ್ರೀತಿಸಿದರು, ಬಹಳ ಪ್ರೀತಿಸಿದರು. ಅವ್ರು ಉಡುದು ಖಾದಿಯ ಬಟ್ಟೆ, ತೊಡುವುದು ಒಂದು ಅಂಗಿ ಮತ್ತು ಮ್ಯಾಲ ಒಂದು ಟಾವೆಲ್ ಹಾಕುತ್ತಿದ್ರು, ಅದು ಖಾದಿದೆ. ಅಪ್ಪಿ ತಪ್ಪಿ ಅವರು ಟೆರಿಕಾಟ್ ಅಂತ ಬಳಸ್ತೇವಲ್ಲ, ಇದನ್ನ ಅವರ ಜೀವನದಲ್ಲಿ ಎಂದೂ ಮುಟ್ಟಿಲ್ಲ, ನಾನಂತರೂ ನೋಡಿಲ್ಲ. ಅಷ್ಟು ಖಾದಿ ಬಟ್ಟೆಯನ್ನ ಪ್ರೀತಿಸಿದಂತ ಒಬ್ಬ ಮಹಾತ್ಮರು ಈ ಶತಮಾನದಲ್ಲಿ. ಎರಡನೇ ಗಾಂಧಿ ಅಂದ್ರು ಅದು ತಪ್ಪಾಗಲಿಕ್ಕಿಲ್ಲ, ಹಾಗೆ ಸಿದ್ದೇಶ್ವರಪ್ಪಾಜಿಯವರು ಮಾಡಿದರು. ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಖಾದಿ ಬಟ್ಟೆ ಅವಶ್ಯಕತೆ ಬಹಳ ಅದ. ಯಾಕೆ? ಬಿಸಿಲಿನ ನಾಡಿನಲ್ಲಿ ನಾವು ಮೈ ಮೇಲೆ ಬಟ್ಟೆ ಕಳೆದ ಅಡ್ಡಾಡುವಂತ ಪರಿಸ್ಥಿತಿ ಒಳಗ ಖಾದಿ ಬಟ್ಟೆ ಹಾಕೋರಿ ನಿಮ್ಮ ಮೈ ತಂಪಾಗ್ತದ, ಥಂಡಿ ಒಳಗೆ ಹಾಕೋರಿ ನಿಮ್ಮ ಮೈ ಬೆಚ್ಚಗಾಗ್ತದೆ. ಎರಡು ಗುಣವನ್ನು ಹೊಂದಿದೆ ಇದು ಖಾದಿ ಬಟ್ಟೆ. ಬಹಳ ಚಳಿ ಇತ್ತು, ನಿಮ್ಮ ಮೈಯನ್ನ ಬೆಚ್ಚಗಿಡ್ತದೆ. ಬಹಳ ಬಿಸಿಲು ಉಷ್ಣತೆ ಇತ್ತು, ನಿಮ್ಮ ಮೈಯನ್ನ ತಂಪಾಗಿಡ್ತದೆ. ಅಂತ ಗುಣ ಈ ಬಟ್ಟೆಯಲ್ಲಿದೆ. ಅದಕ್ಕೆ ನಮ್ಮ ಸ್ವದೇಶಿಯ ವಸ್ತುಗಳಲ್ಲಿ ಅದಂತ ಒಂದು ಮೆರುಗಿದೆ. ಅದನ್ನು ನಾವು ಚೆನ್ನಾಗಿ ಬಳಸಬೇಕು. ಇವತ್ತು ಗಾಂಧೀಜಿಯವರು ಈ ಬಟ್ಟೆಯನ್ನ, ಸ್ವದೇಶಿ ಬಟ್ಟೆಯನ್ನ ಸ್ವತಃ ಅವರೇ ನೇಯ್ದ್ರ. ಅವ್ರ ನೂಲು ನೇನಿಲ್ರಿ, ಸ್ವತಃ ಅವರ ಚರಕದಲ್ಲಿ ನೇಯ್ದರು. ಬುದ್ಧಿಜಿಯವರು ಸಿದ್ದೇಶ್ವರ ಅಪ್ಪಾಜಿಯವರು ಹೇಳ್ತಿದ್ರು, ಒಂದು ದಿನ ಗಾಂಧೀಜಿಯವರು ಹುಟ್ಟಹಬ್ಬವನ್ನ ಅವರೆಲ್ಲ ಅನುಯಾಯಿಗಳು ಮಾಡಿದ್ರ, ಅಭಿಮಾನಿಗಳೆಲ್ಲರೂ ಕೂಡ ಏರ್ಪಾಡು ಮಾಡಿದರು. ದೊಡ್ಡದೊಂದು ವೇದಿಕೆ ಮಾಡಿದರು, ಎಲ್ಲ ಕಾರ್ಯಕ್ರಮ ಆಯಿತು, ಎಲ್ಲರೂ ಮಾತಾಡಿದರು. ಗಾಂಧೀಜಿಯವರು ಬಹಳ ಚಲೋ ಮಾತಾಡ್ತಾರೆ ತಿಳ್ಕೊಂಡು ಅವರೇ ಹುಟ್ಟಹಬ್ಬಲ್ಲ, ಅವ್ರನ್ನ ತಂದು ವೇದಿಕೆ ಮೇಲೆ ಸ್ವಾಗತ ಮಾಡಿ ಕುಂದಿಸಿದ್ರತ್ತ. ಗಾಂಧೀಜಿಯವರು ಬಡ ಚಕ್ರ ತಗೊಂಡು ಒಂದು ತಾಸ ಆ ಬಟ್ಟೆಯನ್ನು ನೊಯ್ದು ಮುಗಿದ್ ನನ್ನ ಕಾರ್ಯಕ್ರಮ ಅಂದ್ರ. ಅವ್ರು ಮಾತಾಡ್ಲಿಲ್ಲ ಅವತ್ತು, ಇವುದು ಅವರು ಮಾಡಿ ತೋರಿಸಿದ್ರು. ಬರೇ ಮಾತಾಡ್ಲಿಲ್ಲ ಗಾಂಧೀಜಿಯವರು. ತನ್ನ ಹುಟ್ಟಹಬ್ಬದನ್ನ, ಅವ್ರ ಹುಟ್ಟಹಬ್ಬದ ದಿನ ಬಟ್ಟೆಯನ್ನು ನೇಯ್ದು ನಮ್ದು ಇದೇ ಸಂದೇಶ ಸಮಾಜಕ್ಕೆ ತಿಳ್ಕೊಂಡು ತೋರಿಸೋದ್ರು. ಅಂದ್ರೆ ಮಾತನಿಂದ ಏನಾಗುವುದಿಲ್ಲ, ಅದನ್ನ ಮಾಡಿ ತೋರಿಸಿದಾಗ ಅದಕ್ಕೆ ಬಹಳ ಬೆಲೆ ಬರ್ತದ ಅನ್ನೋಂಥದ್ದು ಗಾಂಧೀಜಿಯವರು ಅದನ್ನ ತೋರಿಸಿಕೊಟ್ಟಿದ್ದಾರೆ. ಅಂತ ಇವತ್ತು ರೈತರಿಗೆ, ಗ್ರಾಹಕರಿಗೆ ಒಳ್ಳೆಯದಾಗ್ತದ. ವ್ಯಾಪಾರಸ್ಥರು ಇವತ್ತು ನೋಡ್ಬೇಕು, ಕಾಶ್ಮೀರದಿಂದ ಬಂದಾರ, ಮುಂಬೈದಿಂದ ಬಂದಾರ, ಬೆಂಗಳೂರಿಂದ ಬಂದಾರ, ನಮ್ಮ ಹಳ್ಳಿಯಿಂದ ಬಂದಾರ, ಅನೇಕ ವಸ್ತುಗಳನ್ನ ಅವರು ತಂದಾರ. ಅವರು ತಂದಾಗ ನಾವು ಮಾರಾಟ ಮಾಡ್ಕೋದು, ಅದನ್ನ ತಗೋಬೇಕು, ಅವರಿಗೆ ಪ್ರೋತ್ಸಾಹ ಕೊಡ್ಬೇಕು. ನೀನು ಹಿಂಗೆ ಮಾಡಪ್ಪ, ನಾವು ತಗೋತೇವಿ, ಒಳ್ಳೇದು ಕೊಡು, 4 ದುಡ್ಡು ಹೆಚ್ಚಿಗೆ ತಗೋ, ವಿಷಮುಕ್ತ ಆಹಾರ ಕೊಡಬೇಕು, ಆರೋಗ್ಯಕರವಾದ ಬಟ್ಟೆ ಕೊಡಬೇಕು. ಅದು ಮಾಡಿದ್ರೆ ನಾವು ಶ್ರೀಮಂತವಾಗ್ತೀವಿ, ನಮ್ಮ ದೇಶ ಶ್ರೀಮಂತವಾಗ್ತದ. ಇಂಥ ಮೇಳಗಳ ಮಾಡಿದಕ್ಕೂ ಸಾರ್ಥಕ ಆಗ್ತದ. ಅಂತದನ್ನ ಮಾಡ್ಯಾರ. ಅಭಿಮಾನ ಮನುಷ್ಯನಿಗೆ ಬೇಕು, ನಮ್ಮತನವನ್ನ ಬೇಕಲ್ಲ. ನಮ್ಮತನವನ್ನ ಬಿಟ್ಟು ನಾವು ಏನ್ ಬೇಕಾದ್ ಮಾಡ್ತೀವಿ ಅಂದ್ರೆ ಅದು ಆಗುವುದಿಲ್ಲ. ನಾವು ನಮ್ಮ ದೇಶ, ನಮ್ಮ ರೈತರು, ನಮ್ಮ ವ್ಯಾಪಾರಿಗಳು, ನಮ್ಮ ಉದ್ಯೋಗಿಗಳು, ನಮ್ಮ ರೈತರನ್ನ ನಾವು ಪ್ರೀತಿಸಬೇಕು. ಸ್ವಾಮಿ ವಿವೇಕಾನಂದರು ನೀವೆಲ್ಲ ಕೇಳಿರಿ, ಅಮೆರಿಕಕ್ಕೆ ಹೋಗಿದ್ರಲ್ಲ. ಅಮೆರಿಕಕ್ಕೆ ಹೋದಾಗ ಅವ್ರಿಗೊಂದು ಬಾಳೆಹಣ್ಣ ತಿನ್ನಂಗ ಆಯ್ತತ್ತ. ಬಾಳೆಹಣ್ಣು ತಿನ್ನಂಗಾದಾಗ ಒಂದು ಹುಡುಗನ ಕರೆದು ನನಗೊಂದು ಹಣ್ಣು ಬೇಕಾಗಿದೆ, ಬಾಳೆಹಣ್ಣ ತಂದು ಕೊಡ್ಬೇಕಂದಾಗ ಅವಾಗ ಆ ಹುಡುಗನ ಕೈ ಒಳಗೆ ಒಂದಷ್ಟು ರೊಕ್ಕ ಕೊಟ್ರು. ಆ ಹುಡುಗೆಲ್ಲ ತಿರುಗಾಡಿದ. ಅವತ್ತೇನಂದ್ರ ಏನೋ ಟೈಮ್ ಬಾಳೆಹಣ್ಣು ಸಿಗ್ಲಿಲ್ಲ. ಹುಡುಕ್ಯಾಡಿ ಒಂದು ತಾಸಿನ ಮೇಲೆ ಬಂದ ಸ್ವಾಮಿ ವಿವೇಕಾನಂದರ ಭೇಟಿಯಾಗಿ ನಮಸ್ಕಾರ, ಹಣ್ಣು ಸಿಗ್ಲಿಲ್ಲ ಅಂತೇಳಿ 10 ರೂಪಾಯಿ ಆ ಸ್ವಾಮಿಗಳ ಕೈಯಾಗ ಕೊಟ್ಟು ಒಂದು ಮಾತನ್ನು ಹೇಳ್ತಾನ ಆ ಹುಡುಗ. ಏನ್ ಹೇಳ್ತಾನಂದ್ರ, ಸ್ವಾಮೀಜಿ ನೀವು ಭಾರತದಿಂದ ಬಂದಿರಿ, ನೀವು ನಿಮ್ಮನ್ನು ನೋಡಿದಾಗ ಗೊತ್ತಾಗ್ತದ, ನಿಮ್ಮ ವೇಷ ನಿಮ್ಮ ಮಾತು ಕೇಳಿದಾಗ ಗೊತ್ತಾಗ್ತದ ನೀವು ಭಾರತೀಯರು. ಅಮೆರಿಕಕ್ಕೆ ಹೋಗಿದ್ಯಾ, ಅಲ್ಲಿ ಒಂದು ಬಾಳೆಹಣ್ಣು ಸಿಗ್ಲಿಲ್ಲ ತಿಳ್ಕೊಂಡು ನಿಮ್ಮ ದೇಶದೊಳಗೆ ಹೇಳ್ಬೇಡ ಅನ್ನತ್ತ ಹುಡುಗ. ಅಮೆರಿಕಕ್ಕೆ ಹೋಗಿದ್ದೆ, ಅಲ್ಲಿ ಬಾಳೆಹಣ್ಣು ಸಿಗ್ಲಿಲ್ಲ ನಿಮ್ಮ ದೇಶದಲ್ಲಿ ಹೇಳ್ಬೇಡ ತಂದಾಗ
ಆ ಮಗುವಿಗೆ ತಮ್ಮ ದೇಶದ ಅಭಿಮಾನ ನೋಡಿ. ನಾನು ಹೋಗಿದ್ದೆ, ಒಂದು ಬಾಳೆಹಣ್ಣೆ ಸಿಗ್ಲಿಲ್ಲ ಅಮೆರಿಕದ ಅಂದಾಗ ಅದ ದೇಶದ ಒಂದು ಏನಂತೀರ ಅದಕ್ಕೆ ಅಭಿಮಾನ. ಅದು ಹೋಗ್ಬಾರ್ದು, ನಿಮ್ಮ ದೇಶದೊಳಗೆ ಹೇಳಬೇಡ ಅನ್ನೋದು ಎಂತ ಅಭಿಮಾನ ನೋಡ್ರಿ, ದೇಶದ ಗೌರವ ಅದು. ಅಲ್ಲಿ ಹೋಗಿದ್ದೆ ಬಾಳೆಹಣ್ಣು ಸಿಗ್ಲಿಲ್ಲ ಅಂತ ಹೇಳಿದ್ರಂದ್ರ ಆ ದೇಶದ ಗೌರವ ಹೋಗ್ತದ. ಹಂಗ ನಿಮ್ಮ ದೇಶದೊಳಗೆ ಹೇಳಬೇಡ ಅಂದ ಒಂದು ಮಗು ಹೇಳ್ತದಪ್ಪ ಅಂತಂದ್ರ ನಮ್ಮ ದೇಶದವ್ರು ಇವತ್ತು ನಾವು ದೊಡ್ಡವ್ರು ಹೇಳ್ತೇವಿ, ಭಾರತ ಏನು ಸರಿ ಇಲ್ಲ, ಅಲ್ಲಿ ಚೆನ್ನಾಗಿ ಏನು ಸಿಗುದು ನಾವು ಹೇಳ್ತೇವಿ. ಇದು ನಮ್ಮ ದೇಶಕ್ಕೆ ಶೋಭೆ ತೋರುದಲ್ಲ. ಇಡೀ ಇವತ್ತು ಅಮೆರಿಕಕ್ಕೆ ಹೋಗ್ರಿ, ಜರ್ಮನ್ಕ್ ಹೋಗ್ರಿ, ಎಲ್ಲ ಹೋಗ್ರಿ, ಎಲ್ಲಾ ದೇಶದೊಳಗೆ ನಮ್ಮ ಭಾರತೀಯರ ಊಟ ಬಟ್ಟೆ ಯಾಕಂದ್ರೆ ಇಲ್ಲಿದ ಹೊಕ್ಕದ ಅಲ್ಲಿಗೆ. ಅದಕ್ಕ ನಾವು ಅಲ್ಲಿದ ತಂದು ಮಾಡುದ್ರಾಗ ಏನ್ ಅರ್ಥ ಇಲ್ಲ. ನಮ್ಮ ಬಟ್ಟೆಯನ್ನ ನಾವು ಸರಿಯಾಗಿ ಬಳಸ್ಕೊಂಡು ನಮ್ಮ ವಸ್ತುಗಳನ್ನ ನಾವು ಮಾಡಿ ನಮ್ಮ ರೈತರು ಬೆಳೆದಂತ ಧಾನ್ಯವನ್ನ ನಾವು ಬೆಳೆದು ಬಿಟ್ಟೇವಂದ್ರ ನಾವು ಬಹಳ ಆರೋಗ್ಯವಂತರಾಗ್ತೀವಿ. ನಾವು ನಮ್ಮ ದೇಶಕ್ಕೆ ಒಂದು ಕಾಣಿಕೆಯನ್ನು ಕೊಟ್ಟಂಗ ಆಗ್ತದೆ. ಅದಕ್ಕೆ ಅಂತ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಶ್ರೀಮತಿ ಯಶೋಧ ತಾಯಿ ಗುಜ್ಜರ್ ಅವರು ಅವರ ಒಂದು ಬಳಗದವರು ಇದನ್ನ ಆಯೋಜನೆ ಮಾಡಿಕೊಂಡಾರ. ಬಹಳ ಚೆನ್ನಾಗಿ ಮಾಡಿದಾರ. ಅವ್ರಿಗೆ ಏನೋ ನಾಲ್ಕು ದುಡ್ಡು ಸಿಗಬಹುದು, ಸಿಗ್ಲಿಕ್ಕಿಲ್ಲ. ಆದ್ರೆ ನಮ್ಮ ದೇಶದ ನಮ್ಮ ಒಂದು ಬಟ್ಟೆ, ನಮ್ಮ ಒಂದು ಗ್ರಾಮೀಣ ಜನ ಏನು ಸೊಡಗಿದೆ ಅಲ್ಲ, ನೋಡ್ಬೇಕಿಲ್ಲೆಲ್ಲ ತರಕಾರಿ ಇಟ್ಟಿದಾರ. ಅದು ನಮ್ಮ ಜನರಿಗೆ ಮುಟ್ಟಬೇಕು, ಜನರಿಗೆ ಒಳ್ಳೇದಾಗಬೇಕು ಅನ್ನಂತ ಉದ್ದೇಶ ಇಟ್ಟಾರಲ್ಲ, ಇದಕ್ಕೆ ಬೆಲೆ ಕಟ್ಲಿಕ್ಕೆ ಆಗುದಿಲ್ಲ. ಇಂಥದನ್ನ ಇವತ್ತು ನಾವು ಮಾಡಬೇಕಾಗಿದೆ. ಅದು ಇವತ್ತ ನೋಡ್ರಿ, ಹಾಲನ್ನ ನೀವು ಮನೆಗೆ ತಂದು ಕೊಡ್ತಾರಿಲ್ರಿ ಪಾಕಿಟ್ನಾಗ, ಆದ್ರ ದಾರದ ಪಾಕಿಟ್ ನೀವು ಅವು ಇದ್ದಲ್ಲೇ ಹೋಗ್ತೀವಿ. ಅವರು ಊರ್ ಹೊರಗೆ ಇಟ್ಟಿರ್ತಾರೆ, ಲೈಸೆನ್ಸ್ ತೆಗೆದು ಅವರಿಗೆ ರೋಡ್ ಬಿಟ್ಟು ಇಷ್ಟು ಫೂಟ್ ಇರಬೇಕು, ಇಷ್ಟು ಮೀಟರ್ ಇರ್ಬೇಕಂತ ಕೊಟ್ಟು ಲೈಸೆನ್ಸ್ ಕೊಡ್ತಾರ. ಇನ್ನೊಂದು ವಿಷಯ ಹೇಳ್ತಾ ಇದ್ದೇನೆ. ಈ ಸ್ವದೇಶಿ ಸಂಭ್ರಮದ ಉದ್ದೇಶ ನಮ್ಮಲ್ಲಿ ಸ್ವದೇಶಿಯಾಗಿ ಉತ್ಪನ್ನ ಆಗುವಂತ ವಸ್ತುಗಳನ್ನು ನಾವೇ ಖರೀದಿ ಮಾಡಿ ನಾವು ಉಪಯೋಗಿಸ್ಬೇಕಂತೇಳಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಏನು ಕನಸು ಕಂಡಿದ್ರು, ಆ ಕನಸು ನಿರಂತರವಾಗಿ ನಿಮ್ಮ ಎಲ್ಲರ ಪ್ರಯತ್ನದಿಂದ ಪ್ರಗತಿಯಲ್ಲಿನೇ ಇದೆ. ಆದರೆ ಜನಸಂಖ್ಯೆ ಹೆಚ್ಚಾಗಿದೆ ಖರೆ, ಆ ಉದ್ಯಮಗಳನ್ನು ಹೆಚ್ಚಾಗಲಿಲ್ಲ. ಯಾಕಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂದ್ರೆ ಇತರ ಉತ್ಪನ್ನಗಳನ್ನು ಎಲ್ಲ ಮೆಕ್ಯಾನೈಸ್ ಆದ್ಮೇಲೆ ಉತ್ಪಾದನಾ ರಂಗದೊಳಗೆ ಬಹಳ ಸ್ಪೀಡ್ ತಗೊಂಡು ಈ ಉದ್ಯಮಗಳು ಕುಂಠಿತಗೊಳ್ಳಾಗ್ತವೆ. ಅದಕ್ಕೆ ಸರ್ಕಾರ ವಿಶೇಷವಾಗಿ ಏನ್ ಮಾಡ್ತು, ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರಿ ಅಂತ ಹೇಳಿ ಈ ಉತ್ಪನ್ನಗಳನ್ನು ತಯಾರು ಮಾಡೋರಿಗೆ ಒಂದು ಸಬ್ಸಿಡಿ ಹೆಲ್ಪ್ ಮಾಡ್ಬೇಕಂತ ಹೇಳಿ ಸರ್ಕಾರ ಒಂದು ಯೋಜನೆ ಮಾಡಿದೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಸಿಇಒ ಅವರು ಉಪಸ್ಥಿತರಿದ್ರೆ ನಾವು ಇನ್ನ ಏನು ವಿಷಯ ಹೇಳಬೇಕಾಗ್ಯದ ಅದನ್ನ ಅವ್ರ ಮುಖಾಂತರ ಹೇಳಕ್ ಒಂದು ಅವಕಾಶ ಇತ್ತು. ಅವ್ರು ಬಂದಿಲ್ಲ, ಜಿಲ್ಲಾಧಿಕಾರಿಗಳು ಬಂದಿಲ್ಲ, ಆದರೂ ಅವರಿಗೆ ಧನ್ಯವಾದಗಳನ್ನು ಹೇಳಿ ಈ ಉತ್ಪನ್ನಗಳು ಜಾಗತಿಕವಾಗಿ ಗುಣಮಟ್ಟ ಕಾಯ್ಕೊಂಡಿದ್ದಾದ್ರೆ ಇವತ್ತು ವರ್ಲ್ಡ್ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ತದ. ಆದರೆ ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಉತ್ಪಾದನೆ ಮಾಡ್ಬೇಕಾದ್ರೂ ಕಾರ್ಮಿಕರದು ಒಂದು ಕೊರತೆ ಇದೆ. 140 ಕೋಟಿ ಜನಸಂಖ್ಯೆ ಇದ್ದಾಗ ಜೊತೆಗೆ ದುಡಿಲಕ್ಕೆ ಯಾರೂ ತಯಾರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವಾಗ ನಮ್ಮ ಬಾಪುಗೌಡರು ಹೇಳಿದ್ರು, ಒಂದು ಮಷಿನ್ 2.5 ಕೋಟಿ ರೂಪಾಯಿ ಖರ್ಚು, ಸ್ಕಿಲ್ಡ್ ಒಬ್ಬ ಲೇಬರ್ ಸಿಗಲ್ಲ, ಅದಕ್ಕೆ ಇನ್ನೂ ಅವ್ರಿಗೆ ಆ ಮಷಿನ್ ಅಲ್ಲೇ ಹೆಂಪರಾಗಿ ನಿಂತಿದೆ. ಅಂತ ಸ್ಥಿತಿ ಒಳಗೆ ಎಲ್ಲ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೂಲಿ ಕಾರ್ಮಿಕರಿಗೆ 15,000 ರೂಪಾಯಿ ಪಗಾರ. ಇವತ್ತು ಈ ಸಿವಿಲ್ ಆದ ಇಂಜಿನಿಯರ್ಗಳು ಸತ್ಯಕ್ಕೆ ಅಲ್ಲಿ ಹೋಗಿ 15,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲೇ ಮಾಡಿದ್ರು ಸತ್ಯಕ್ಕೆ ಅವ್ರಿಗೆ 20-25,000 ರೂಪಾಯಿ ಪಗಾರ ಬರ್ತದೆ. ಅದು ಎಲ್ಲರಿಗೂ ಒಂದು ಬೆಂಗಳೂರು ಹೋಗುದು, ಮುಂಬೈಗೆ ಹೋಗುದು ಒಂದು ಏನು ಕಾನ್ಸೆಪ್ಟ್ ಅದ, ಅದನ್ನು ಕಡಿಮೆ ಆಗ್ಲಾಗ್ತದೆ ಈಗ. ಮತ್ತು ಬೆಂಗಳೂರಿನಾಗ ಇದ್ದಂತ ಉದ್ಯಮಗಳು ಏನಾಗಿದೆ ಅಂದ್ರೆ ದೊಡ್ಡ ಇಂಡಸ್ಟ್ರಿಗಳು ಎಲ್ಲಾನು ಬೆಂಗಳೂರನ್ನೇ ಹಬ್ ಮಾಡಿದ್ದು. ಬೆಂಗಳೂರು, ತುಮಕೂರು, ರಾಮನಗರ, ಮುಂಬೈ, ಪುಣಾ ಇಲ್ಲೆಲ್ಲ ಮಾಡಿದಾಗ ಏನಾಗಿತ್ತು, ಎಲ್ಲ ಇಂಡಸ್ಟ್ರಿಗೆ ಲೇಬರ್ ಸಿಗ್ತಿದ್ದಲ್ಲ. ಈ ನಮ್ಮ ಉತ್ತರ ಕರ್ನಾಟಕದಿಂದ ಲೇಬರ್ ಕ್ಲಾಸ್ ಮಂದಿ ಏನಂದ್ರೆ ಎಲ್ಲರೂ ಬೆಂಗಳೂರು ಹೋದರು. ಇತ್ತೀಚೆಗಾಗಿ ಉತ್ತರ ಭಾರತದಿಂದ ಬಿಹಾರ್, ಉತ್ತರ ಭಾರತದ ಅನೇಕ ರಾಜ್ಯಗಳು, ಈಶಾನ್ಯದ ಜನ ಈ ಬೆಂಗಳೂರಿಗೆ ಬಂದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡೋದ್ರಲ್ಲಿ ಸ್ಕಿಲ್ಡ್ ವರ್ಕರ್ಸು ಅವರೇ ಆದರು. ಹಿಂಗಾಗಿ ಬೆಂಗಳೂರು ಅಂತ ಪ್ರದೇಶನೇ ಬೆಳಿಲಿಕ್ಕತ್ವಿನ ಮತ್ತೆ ಯಾವುದು ರಾಜ್ಯದ ಇತರ ಜಿಲ್ಲೆಗಳು ಬೆಳೀತಾ ಇದ್ದಿಲ್ಲ. ಇತ್ತೀಚೆಗಾಗಿ ಏನಾಗಿದೆ, ಬೆಂಗಳೂರಿನಲ್ಲಿ ಬರುವಂತ ಕಾರ್ಮಿಕರಿಗೆ ಬಿಹಾರ್ ಇಡ್ರಿ, ಉತ್ತರ ಪ್ರದೇಶ ಇಡ್ರಿ, ಛತ್ತೀಸ್ಗಢ ಇಡ್ರಿ, ಮೇಘಾಲಯ ಇಡ್ರಿ, ಅಸ್ಸಾಂ ಹಿಡೀರಿ,
ಈ ಎಲ್ಲಾ ರಾಜ್ಯದಲ್ಲಿನೂ ಅಲ್ಲಿ ಒಂದು ಸ್ವಯಂ ಉದ್ಯೋಗ ಅವಕಾಶ ಆಗಿದೆ. ಅವ್ರಿಗೆ ಒಂದು ಉದ್ಯೋಗದಲ್ಲಿ ನಮ್ಮ ರಾಜ್ಯದೊಳಗೆ ಏನು ಸ್ಯಾಲರಿ ಸಿಗ್ತದೆ ಅದೇ ಸ್ಯಾಲರಿ ಅವ್ರಿಗೆ ಅಲ್ಲಿ ಸಿಗ್ತಾ ಇದ್ದ ಕಾರಣಕ್ಕಾಗಿ ಅವ್ರು ಬರೆದು ಬಿಟ್ಟಿದ್ದಾರೆ. ಈಗ ನಮ್ಮಲ್ಲಿ ಜನರಿಗೆ ಬೆಂಗಳೂರಿನಾಗ ಇಂಡಸ್ಟ್ರಿ ಆಟೋಮೆಟಿಕಲಿ ಕಮ್ಮಿ ಆದ ಕೂಡಲೇ ಅವ್ರು ಹೊಳ್ಳಿ ಬಿಜಾಪುರ ಕಡೆ ಹೊಳ್ತಾರೆ. ಈಗ ನಿನ್ನಿಂದ ಮಾಡಿ ಈಗ ಒಂದು ವಾರದೊಳಗೆ ಒಂದು ಸಾಯಿ ಅನ್ನುವಂತ ಒಂದು ಕಂಪನಿ, ಟೆಕ್ಸ್ಟೈಲ್ ಕಂಪನಿ, ಗಾರ್ಮೆಂಟ್ ಕಂಪನಿ, ಅದು ನನ್ನ ಜೊತೆಗೆ ಬಂದಿತ್ತು. ಅವರು ಇಲ್ಲಿ ಬಿಜಾಪುರದೊಳಗೆ ಒಂದು ಇಂಡಸ್ಟ್ರಿ 15,000 ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಹೇಳಿ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದಾರೆ. ಅವ್ರು ಮಿನಿಮಮ್ 100 ಒಂದು ಶಿವಮೊಗ್ಗನಾಗೆ ಅಂತ ಇಂಡಸ್ಟ್ರಿ ಇದೆ. ಬಿಜಾಪುರದೊಳಗೆ ಒಂದು 115,000 ಮಂದಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡಬೇಕಾದ್ರೆ ನಮಗೊಂದು 100 ಎಕರೆ ಜಮೀನು ಬೇಕಾಗಿರುತ್ತೆ. ಬಂದಾಗ ನಾನು ಅವರಿಗೆ ಬಿಜಾಪುರ ಜಿಲ್ಲೆ ಕೆಲವೊಂದು ಜಮೀನುಗಳನ್ನು ತೋರಿಸಿ ನಮ್ಮ JD ಇಂಡಸ್ಟ್ರೀಸ್ ಮುಖಾಂತರ ಅವ್ರಿಗೆ ಕರ್ಕೊಂಡು ಹೋಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಆ ಎಲ್ಲ ಇಂಡಸ್ಟ್ರಿಗಳಿಗೆ ಮಾಡ್ಲಿಕ್ಕೆ ಇಲ್ಲೊಂದು ಅವಕಾಶ ಐತಿ. ಅವ್ರೇನ್ ಹೇಳಿದ್ರು, ಈಗ ನಾವು ಬೆಂಗಳೂರು ಶೇರ್ ಹೋಗುವುದು ಆಗ್ಬಾರ್ದು, ಹಳ್ಳಿಯಲ್ಲಿ ಇರ್ತಕ್ಕಂಥ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸವನ್ನು ಆಗಿನ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಗಾಂಧೀಜಿ ಅವರು ಒಂದು ಏನು ಸನ್ಮಾರ್ಗ ಹಾಕಿ ಇವತ್ತು ಎಲ್ಲ ಈ ದೇಶದಲ್ಲಿ ಇವತ್ತು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಈಗೂ ಕೂಡ ಸುಮಾರು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು 200ಕ್ಕಿಂತ ಹೆಚ್ಚು ಖಾದಿ ಸಂಸ್ಥೆಗಳು ಇವತ್ತು ಕೆಲಸ ಮಾಡೋದ್ರಿಂದ ಸುಮಾರು ಒಂದು 30,000 ರಿಂದ 40,000 ಜನಸಂಖ್ಯೆ ನಾವು ಉದ್ಯೋಗ ಕೊಡ್ತಾ ಇದೀವಿ. ಇವತ್ತು ಸುಮಾರು ನಾವು ನಿರಂತರ ಇವತ್ತ 12 ತಿಂಗಳ ನಿರಂತರ ನಾವು ಕೆಲಸ ಕೊಡುವಂತ ಯಾವುದೇ ಕೆಲಸ ಉದ್ಯೋಗ ಇದ್ದರೆ ಇವತ್ತ ನುಲ್ಲುದು ಹಾಗೂ ನೇಯ್ದು ಕೆಲಸವನ್ನು ನಾವು ಇವತ್ತು ಖಾದಿ ಗ್ರಾಮೋದ್ಯೋಗ ಮಾಡ್ತಾ ಇದೀವಿ. ಅದರ ಜೊತೆಗೆ ಇವತ್ತ ಇವರೆಲ್ಲ ರಾಜು ಅವರಾಗ್ಲಿ, ನಮ್ಮ ಇವರು ಗುಜರ್ ಬಾಯಿ ಅವರು, ತಿವಾರಿ ಅವರು ಎಲ್ಲರೂ ಸೇರ್ಕೊಂಡು, ವಿಠಲ್ ಅವ್ರೆಲ್ಲರೂ ಕೂಡ್ಕೊಂಡು ಸೇರ್ಕೊಂಡು ನನ್ನ ಕಡೆ ಬಂದ್ರು. ಇಲ್ರಿ ನಾವು ಒಂದು ಸ್ವದೇಶಿ ಮೇಳ ಮಾಡ್ಬೇಕಂತ ಮಾಡಿದ್ವಿ. ಮಲ್ಲಿಕಾರ್ಜುನ ಅವರು ಸ್ವದೇಶಿ ಒಂದು ಏನು ಮೇಳವನ್ನು ಮಾಡ್ಬೇಕಂತ ವಿಚಾರ ಮಾಡಿದ್ರಿ. ಹೆಂಗ್ ಮಾಡಿದ್ರಿ ಅಂದ್ರೆ ನಾವು ಸಂತೋಷದಿಂದ ಹೇಳಿದೆ, ನಾವೊಂದು ಖಾದಿ ಗ್ರಾಮ ಸಂಸ್ಥೆ ಅಧ್ಯಕ್ಷ ಇರ್ಬೇಕು, ಆದ್ರೂ ಕೂಡ ಈ ಒಂದು ಮೇಳದಲ್ಲಿ ಬಂದಂತ ಎಲ್ಲ ಇವತ್ತು ಬಟ್ಟೆ ಇರ್ಬೋದು, ಇನ್ನಿತರ ಬೇರೆ ಬೇರೆ ಇರ್ಬೋದು, ಅದರಲ್ಲಿ ಕೂಡ ಇವತ್ತ ಕೆಲಸ ಮಾಡ್ತಕ್ಕಂಥದ್ದು, ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದು ತಾವು ಕೂಡ ಮಾಡ್ತಾ ಇದ್ದೀರಿ. ಅದಕ್ಕೆ ಅವರು ಕೂಡ ಸಾಕಷ್ಟು ನಮ್ಮ ಖಾದಿ ವಸ್ತು ಮೇಳದಲ್ಲಿ ತಾವು ಸಾಕಷ್ಟು ಅವರು ಬಂದು ಭಾಗವಹಿಸಿದ್ದಾರೆ. ಅದನ್ನ ನೋಡ್ಕೊಂಡು ಇವತ್ತ ಬಹಳ ಅಚ್ಚುಕಟ್ಟಾಗಿ ಇವನ್ನೆಲ್ಲ ಆಯೋಜನೆ ಮಾಡ್ಯಾರ. ಅದಕ್ಕೆ ಅದಕ್ಕೆ ಸರ್ಕಾರ ಸವಲತ್ತು ಇಲ್ರಿ, ಅಪ್ಪವ್ರ ಸರ್ಕಾರ ಸವಲತ್ತು ಏನೂ ಇಲ್ಲ. ಅವರೇ ಒತ್ತಿಗೆ ಕೂಡಿಸಿ ಅವರು ಸ್ವಂತ ಹಾಕಿ ಇದು ಮಾಡಿ ಮೇಳವನ್ನು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಮಾನ ಇನ್ನೂ ಹೆಚ್ಚೆಚ್ಚು ಅವ್ರಿಗೆ ಲಾಭ ಆಗಲಿ, ಇನ್ನೂ ಬೇರೆ ಬೇರೆ ಕಡೆಯನ್ನು ಕೂಡ ಈ ತರ ಮೇಳ ಮಾಡುವಂತ ಒಂದು ದೇವರ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಒಂದು ಆಶಾಭಾವನೆಯನ್ನು ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಸ್ವದೇಶದ ಬಗ್ಗೆ ಸಾಕಷ್ಟು ಈಗ ವಿನಯ್ ಕುಮಾರ್ ಸರ್ ಹೇಳಿದ್ರು. ಅದಕ್ಕೆ ನಾವು ಬಹಳಷ್ಟು ದುಡಿಬೇಕಾಗ್ಯದ. ಇವತ್ತು ಏನಾಗ್ಯದ, ಸರ್ಕಾರ ಇವತ್ತೆಲ್ಲ ಪುಕ್ಕಟ್ಟಾಗಿ ಎಲ್ಲ ಕೊಡೋದ್ರಿಂದ ಜನರಿಗೆ ಯಾರು ಕೆಲಸ ಸಿಗ್ತಾ ಇಲ್ಲ, ಒಕ್ಕಲ್ತನದಾಗೂ ಸಿಗ್ತಾ ಇಲ್ಲ. ಈಗ ನಾವು ಹಳ್ಳಿಯಲ್ಲಿ ನಮ್ಮ ಸುಮಾರು ಜಮೀನು ಇದ್ರು ಕೂಡ ಒಕ್ಕಲ್ತನಕ್ಕೆ ಜನನ ಬರ್ತಾ ಇಲ್ಲ. ಇನ್ನು ಇದ್ರಲ್ಲಿ ಕೂಡ ಇವತ್ತು ಜನ ಕೊರತೆ ಆಗ್ತಾ ಇದೆ, ಯಾಕಂದ್ರೆ ಉತ್ಪಾದನೆಗೆ ಕಡಿಮೆ ಆಗ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ನಾವೆಲ್ಲ ನೋಡ್ತೀವಿ, ಉತ್ಪಾದನೆಯ ಕಾಸ್ಟ್ ಕಡಿಮೆ ಆಗ್ಬೇಕು, ಅದೇನಾಗ್ತದೆ ಹೆಚ್ಚಾಗ್ಲಾಗ್ತದೆ ಉತ್ಪಾದನೆ ಕಾಸ್ಟ್. ಹಿಂಗಾಗಿ ನಾವು ಒಳ್ಳೆ ಕ್ವಾಲಿಟಿ ಮಾಡಬೇಕಾಗ್ತದ, ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗ್ತದ. ಆ ಒಂದು ಸ್ಕಿಲ್ಡ್ ಲೇಬರ್ಸ್ ನಮ್ಮಲ್ಲಿ ಇಲ್ಲ. ಅದೊಂದು ಟ್ರೈನಿಂಗ್ ಕೊಡುವಂತಾದಾಗಲಿ, ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಜನರು ಮುಂದೆ ಬಂದು ಉದ್ಯೋಗಕ್ಕೆ ಕೆಲಸಕ್ಕೆ ಬಂದು ಇವತ್ತು ಉತ್ಪಾದನೆ ಮಾಡಿದರೆ ಇವತ್ತು ಹೆಚ್ಚಿನ ಒಂದು ನಮ್ಮ ದೇಶದ ಉತ್ಪಾದನೆ ಇವತ್ತು ಬೇರೆ ದೇಶದಲ್ಲಿ ಹೋಗಿ ಮಾರಾಟ ಆದ್ರೆ ನಮಗೊಂದು ಲಾಭ ಸಿಗ್ತದೆ. ಅದಕ್ಕೆ ಅಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ದೇಶದಲ್ಲಿ ಇನ್ನೂ ಬಹಳಷ್ಟು ನಾವು ಜನರು ಉದ್ಯೋಗ ಸೃಷ್ಟಿ ಕೆಲಸ ಕೊಡಕ್ಕೆ ಸಾಧ್ಯ ಐತಿ. ಅದ್ರ ಜನರು ಮುಂದೆ ಬಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರೆ ಅವ್ರಿಗೆ ಕೂಡ ಒಳ್ಳೆ ವೇಜಸ್ ಬರ್ತಾವ, ಒಳ್ಳೆ ಪಗಾರ ಸಿಗ್ತದ. ಅಲ್ಲೇ ಊರಾಗ ಕುತ್ಕೊಂಡು ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಕೂಡ ಇವತ್ತು ಕೆಲಸ ಮಾಡಕ್ ಸಾಧ್ಯ ಐತಿ. ಅದಕ್ಕೆ ಅಂತ ಒಂದು ಕೆಲಸ ನಾವು ನೋಡ್ತಾ ಇದೀವಿ. ಇವತ್ತು ಬೆಂಗಳೂರಾಗಿ ನೋಡ್ತಾ ಇದೀವಿ, ಸಾಕಷ್ಟು ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಅಲ್ಲಿ ಇದ್ದು ಬೆಂಗಳೂರಲ್ಲಿ. ಈಗ ಆ ಸಂಖ್ಯೆ ಕಡಿಮೆ ಆಗ್ಯದ ನೋಡ್ರಿ. ಈಗ ಬೆಂಗಳೂರಲ್ಲಿ ಗಾರ್ಮೆಂಟ್ ಸಂಖ್ಯೆ ಕಡಿಮೆ ಆಗೈತಿ. ಯಾಕಂದ್ರೆ ಜನರು ಅಷ್ಟು ಇದು ಕೆಲ್ಸಕ್ಕೆ ಹೋಗಿದ್ದಾಗ ನಾವು ಒಂದು ಎಂಬ್ರಾಯ್ಡ್ರಿ ಮಷಿನ್ ತಂದಿದ್ದು ನೋಡ್ರಿ, ಎಂಬ್ರಾಯ್ಡ್ರಿ ಮಷಿನ್ ಅದನ್ನ ಆಪರೇಟ್ ಮಾಡೋರು ಯಾರು ಸಿಗೋಲ್ರಿ. ಎಂಬ್ರಾಯ್ಡ್ರಿ ಮಷಿನ್
ಅದೇನು ಆಟೋಮೆಟಿಕ್ ಐತಿ, ಅದೇನು ಡಿಸೈನ್ ಎಲ್ಲ ಆಟೋಮೆಟಿಕ್ ಅದ. ಯಾವ ಡಿಸೈನ್ ಮಾಡ್ತೀರಿ ಅದು ಆಟೋಮೆಟಿಕ್. ಇವು ಸೀರೆ ಆಮೇಲೆ ಡ್ರೆಸ್ ಮೆಟೀರಿಯಲ್ ಆಟೋಮೆಟಿಕ್ ಎಲ್ಲ ಡಿಸೈನ್ ತಯಾರು ಅದ ಅಷ್ಟು ಮಾಡ್ತದ ಮಷೀನ್. ಅದನ್ನ ಆಪರೇಟ್ ಮಾಡೋರು ಯಾರು ಸಿಗ್ತಾ ಇಲ್ಲ. ಸುಮಾರು ದಿನದಿಂದ ನಾವು ಒಂದು 6 ತಿಂಗಳ ವರ್ಷದಿಂದ ಅಲ್ಲಿ ಹುಡುಕ್ತಾ ಇದ್ದೀವಿ. ಅದಕ್ಕೆ ಇಂಥವೆಲ್ಲ ಕೊರತೆಗಳನ್ನು ನಾವು ಇವತ್ತು ಸಂಘ ಸಂಸ್ಥೆಗಳು ಅನುಭವಿಸ್ತಾ ಇರೋದ್ರಿಂದ ಇವತ್ತು ಉತ್ಪಾದನೆಗೆ ಸ್ವಲ್ಪ ಕುಂಠಿತ ಆಗ್ಯದ. ಅದಕ್ಕೆ ಈ ದಿಸೆಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆ ಕಾರ್ಮಿಕರು ಬಂದ್ರೆ ಇವತ್ತು ಉತ್ಪಾದನೆ ಹೆಚ್ಚಿಗೆ ಮಾಡಿ ನಮ್ಮ ಸ್ವದೇಶಿ ವಸ್ತುಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಬರ್ಲಿಕ್ಕೆ ಸಾಧ್ಯ ಅದ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಇವತ್ತೆಲ್ಲರೂ ಅಚ್ಚುಕಟ್ಟಾಗಿ ಈ ಒಂದು ಎಕ್ಸಿಬಿಷನ್ ಸ್ಟಾಲ್ ಹಾಕಿದ್ರೆ ಯಾರು ಇಲ್ಲಿ ಸ್ಟಾಲ್ ಶಿವಕುಮಾರ್ ಅಂತ ಹೇಳಿ ಸ್ಟಾಲ್ ಹಾಕಿದ್ದಾರೆ. ಅವರು ಹೋದ ಸಲನು ಹಾಕಿದ್ರು, ಈ ಸಲನು ಹಾಕಿದ್ದಾರೆ. ಅದಕ್ಕೆ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಒಳ್ಳೆ ಇದು ಸ್ಟಾಲ್ ಆಗಿಲ್ಲ ಎಲ್ಲ ಒಳ್ಳೆ ರೀತಿ ಮಾಡ್ಯಾರಂತ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಅದಕ್ಕೆ ಹೆಚ್ಚಿನ ಒಂದು ಬಿಜಾಪುರ ಜನತೆ ಹೆಚ್ಚಿಗೆ ಬಂದು ಇದೆಲ್ಲ ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಇವತ್ತೆಲ್ಲ ಬಂದಂತ ಎಲ್ಲ ನಮ್ಮ ಏನು ಸ್ಟಾಲ್ ಮಾಲಕರಾಗಲಿ ವರ್ಕರ್ಸ್ ಆಗಲಿ ಅವ್ರಿಗೆ ಒಳ್ಳೆಯದಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಹೆಚ್ಚಿನ ಒಂದು ಸುಮಾರು ನಾವು ಖಾದಿ ಗ್ರಾಮೋದ್ಯೋಗ ಕೂಡ ನಾವು ಇಲ್ಲಿ ಇದು ಮಾಡಿದಾಗ ಸುಮಾರು 2-2.5 ಕೋಟಿ ಹೆಚ್ಚು ಮಾರಾಟ ಆಕೈತ್ರ 15 ದಿವಸನಾಗ. ಇಲ್ಲಿ ನಾವು ಸುಮಾರು 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಹಿಂಗೆ ವರ್ಷ ಹೆಚ್ಚು ಹಾಕೋತ ಹೊಡ್ತಾ ಇದೆ. ಅದಕ್ಕೆ ಇಂಥ ಬಿಜಾಪುರ ಜನತೆ ಒಂದು ಒಳ್ಳೆ ಹೃದಯ ಉಳಿದವರು, ಒಳ್ಳೆ ಮನಸ್ಸಿನವ್ರು ಅದಾರ. ಯಾವುದೇ ಪ್ರದರ್ಶನ ಹಾಕಿದ್ರು ಕೂಡ ಇವತ್ತು ಪರ್ಚೇಸ್ ಮಾಡ್ಕೊಂಡು ಹೋಗುವಂತ ಒಂದು ನಮ್ಮ ಬಿಜಾಪುರ ಜಿಲ್ಲೆ ಜನತೆಗೆ ಒಂದು ಶಕ್ತಿ ಆ ದೇವರು ಕೊಟ್ಟಾನ. ಮುಂದಿನ ದಿನಮಾನದಲ್ಲಿ ಇವೆಲ್ಲ ಗ್ರಾಹಕರು ಬಂದು ಇವತ್ತು ನಾವು ತಯಾರಾದಂತ ಬಟ್ಟೆಗಳನ್ನು ಅಲ್ಲಿ ಇನ್ನಿತರ ವಸ್ತುಗಳನ್ನು ಗೃಹ ಉದ್ಯೋಗ ಎಲ್ಲ ರೀತಿಯಿಂದ ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾ ದೇವರಲ್ಲಿ ಪ್ರಾರ್ಥಿಸಿ ನಾನು 2 ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪೂಜ್ಯರ ಸನ್ನಿಧಾನಕ್ಕೆ ನಮಸ್ಕಾರವನ್ನು ಪಡುಮಟ್ಟು. ಮತ್ತೆ ನಾನು ಇವತ್ತು ಇಲ್ಲಿ ನಿಲ್ಲಿಕ್ಕೆ ಕಾರಣ ಮೊದಲನೇದು ಹೇಳ್ಬೇಕಂತಂದ್ರೆ, ಸಿದ್ದೇಶ್ವರ ಅಪ್ಪಗಳು ಮತ್ತೆ ಬಲಗೈಯಾದ ಬಾಪುಗೌಡರು ಪಾಟೀಲು, ಎಡಗೈಯಾದ SV ಪಾಟೀಲು ಇವತ್ತು ಈ ಮಟ್ಟಕ್ಕೆ ನಿಲ್ಲಿಸಿದಾರಂದ್ರೆ ನಾನು ಎಲ್ಲೇ ನಿಂತ್ರೂ ಸ್ಟೇಜ್ ಮೇಲೆ ಇವ್ರು 3 ಹೆಸರು ತಗೊಳ್ತೀನಿ. ಯಾಕಂತಂದ್ರೆ ನನಗೆ ಏನು ಗೊತ್ತಿರಲಿಲ್ಲ. ಬಾಪುಗೌಡರು ಪಾಟೀಲು ತೋರಿಸಿದ್ರು, ಆಮೇಲೆ ಇವರು SV ಪಾಟೀಲ್ ಸಹಿತ ನನಗೆ ತುಂಬ ಹಿಂದಿಂದ ತುಂಬ ಸಪೋರ್ಟ್ ಕೊಡ್ತಾರೆ. ಇದಕ್ಕೆಲ್ಲರೂ ನಾವು ಇಷ್ಟು ಬೆಳೆಸ್ಲಿಕ್ಕೆ ಕಾರಣ ಅಂದರೆ ಅವರೇ ಕಾರಣ. ನಾನು ಇಷ್ಟು ಹೊತ್ತು ಮಟ್ಟಿಗೆ ಬೆಳಿಬೇಕಂದ್ರೆ. ಆಮೇಲೆ ಇವಾಗ ನೀನು ಇದು ಮಾಡ್ಬೇಕಂತಂದರೆ ಇವಾಗ 4 ಜನ ಬಂದು ನನ್ನ ಹತ್ರ ಬಂದ್ಬಿಟ್ಟು ಕೇಳಿದ್ರು, ಮಾಡಬೇಕು ಅಕ್ಕ, ಹೆಂಗೆ ಮಾಡ್ಬೇಕು ಅಂತೇಳಿ. ಮಾಡೋಣ ಅಂತ ನನ್ನ ಮೊದಲು ಬಾಪುಗೌಡರು ಕೇಳ್ಕೊಂಡೆ. ವಿಠಲ್ರಾವ್ ಸಿಂಗಾರಿ, ಮತ್ತು ಮಲ್ಲಿಕಾರ್ಜುನ್, ಮತ್ತು ರಾಜು, ಇವ್ರು 3 ಜನ ಬಂದರು. ನನಗೆ ಸೇರ್ಕೊಂಡು 4 ಜನ ಬಾಪುಗೌಡರು ತೊಗೊಂಡು ನಾವು ಸಲಹೆ ತೊಗೊಂಡು ಯಾವ ಥರ ಮಾಡ್ಬೇಕು. SV ಪಾಟೀಲ್ ಸರ್ ಹತ್ರ ಹೋಗ್ಬೇಕಂತಂದು ಪೂರ್ತಿನೂ ಬಾಪುಗೌಡರು ಕೊಡಲ್ಲ. SV ಪಾಟೀಲ್ ಸಿಗೋದು ನಮಗೆ ತುಂಬ ಕಷ್ಟ. ಅವರು ಮಿನಿಸ್ಟರ್ ಲೆವೆಲ್ನಲ್ಲಿ ಇರ್ತಾರೆ. ಯಾಕಂದರೆ ಅವರು ತುಂಬ ನನ್ನಂಥವ್ರು 1000 ಜನ ಇದ್ದಾರೆ. ಅಂಥವ್ರಿಗೆ ತುಂಬ ಸಪೋರ್ಟ್ ಕೊಡ್ತಾರೆ. ಅವ್ರು ಯಾವಾಗ್ಲೂ ಅವ್ರು ಒಳ್ಳೆ ಕೆಲಸವನ್ನು ಕೊಟ್ಟು ಮಾಡಿಸ್ತಾರೆ, ಮಾಡಿ ಅಂತ ಬೈತಾರೆ. ಅವರ ದಾರಿಯಲ್ಲಿ ಹೋದ್ರೆ ನಾವು ತುಂಬ ಬೆಳಿತೀವಿ. ನನಗೆ ತುಂಬ ಸಲ ಬೈದಿದ್ದಾರೆ, ತುಂಬ ಸಲ ದಾರಿ ತೋರಿಸಿದ್ದಾರೆ. ಆದರೆ ಇವತ್ತಿನ ಈ ಮಟ್ಟಕ್ಕೆ ನಿಲ್ಬೇಕಂದ್ರೆ ಅವರೇ ಕಾರಣ, SV ಪಾಟೀಲ್ರು. ಮತ್ತು ನನಗೆ ಜಾಗ ಸಹಿತ ಕೊಡಿಸಿದ್ದಾರೆ DC ಅವ್ರ ಹತ್ರ ಹೇಳಿ. ಅದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಂತ ಇಲ್ಲೇ ಕೊಡಿಸಿದ್ದಾರೆ. ಅವ್ರ ಆಶೀರ್ವಾದದಿಂದ ನಾನು ಬೆಳೀತಾ ಇದ್ದೀನಿ. ಇನ್ನೂ ನಮಗೆ ಹೆಚ್ಚಿನ ಸ್ವದೇಶಿ ಸಂಭ್ರಮವನ್ನು ನಾವು ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅಪ್ಪವ್ರ ಆಶೀರ್ವಾದದಿಂದ ನನಗೆ ಇದೇ ಥರನೇ ಕೊಡಲಿ ಧೈರ್ಯ. ಎಲ್ಲ ಕಡೆನೂ ನಾನೇ ನಿಂತು ಎಲ್ಲ ಕಡೆನೂ ಜನ ನನಗಿದ್ದಾರೆ. ಇದೇ ಥರನ ಬಳಗ ಇದೆ ತವ್ರ ಮನೆ ಇದ್ದಂಗೆ. ಇವರಿಗೆಲ್ಲ ಈ ಥರ ಧೈರ್ಯ ತೊಗೊಂಡು ಮಾಡ್ತೀನಿ. ಅಪ್ಪವ್ರ ಆಶೀರ್ವಾದ ಇದೆ ಅಂತ ನಾನು 2 ಮಾತು ಮುಗಿಸ್ತೀನಿ. ಎಲ್ಲ ಹಿರಿಯರಿಗೂ ಹಾಗೂ ಪೂಜ್ಯ ಅಪ್ಪ ಅವರಿಗೂ ಹಾಗೂ ಮಹಾರಾಜರಿಗೂ ನಮಸ್ಕಾರಗಳನ್ನ ಹೇಳ್ತಾ, ನಾನು ಫಸ್ಟ್ ಶಿವಶಕ್ತಿ ಅಗರಬತ್ತಿ ಅಂತ ಹೇಳಿ ನಾನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಬೇಕು ಅಂತ ಹೇಳಿ ಇದನ್ನ ಮಾಡಿದಂದ್ರೆ ಫಸ್ಟ್ ಪೂಜಾ ಇದೈತಲ್ರಿ ಅದು. ಹಿಂಗಾಗಿ ಹೆಚ್ಚು ನಮ್ಮಲ್ಲಿ ಕೆಮಿಕಲ್ ಇದು ರೀ ಇಂಡಸ್ಟ್ರಿ, ಅದು ಅಗರಬತ್ತಿ ಅಂದ್ರೆ ಕೆಮಿಕಲ್ ಇಂಡಸ್ಟ್ರಿ ಅಂತ ಹೇಳಿ ಇದನ್ನ ಮಾಡ್ತಾರೆ. ಆದ್ರೆ ಅದ್ರೊಳಗೆ ನನಗೆ ಏನು ಅನ್ನಿಸ್ತಂದ್ರೆ, ನಾವು ಕೆಮಿಕಲ್ ಫ್ರೀ ಇರೋದನ್ನ ಎಲ್ಲರಿಗೆ ಇದನ್ನ ಮಾಡಿದ್ರೆ ಆರೋಗ್ಯಕ್ಕೂ ಮತ್ತು ಎಲ್ಲ ಒಳ್ಳೇದಂತೇಳಿ ನಮ್ಗೆ
ಒಂದು ಇದು ಬಂತದು. ಹೀಗಾಗಿ ನಾನು ಹೆಚ್ಚು ನನ್ನ ಪ್ರಾಡಕ್ಟ್ ಒಳಗೆ ಕೆಮಿಕಲ್ ರಹಿತನ ನಂದು ಹೆಚ್ಚು ಪ್ರಾಡಕ್ಟ್ಸ್ ಅದಾವ ನನ್ನ ಕಡೆ. ಹೀಗಾಗಿ ಎಲ್ಲರೂ ಕೆಮಿಕಲ್ ರಹಿತ ಇದಕ್ಕೆ ಎಲ್ಲರೂ ಪ್ರೋತ್ಸಾಹ. ಎಲ್ಲರೂ ಒಂದು ವಿಶೇಷ ಸೂಚನೆ, ಎಲ್ಲರೂ ಸ್ಟಾಲ್ನವರೆಲ್ಲ ವೇದಿಕೆ ಆಸಕ್ತಿ ಆಗಬೇಕಂತ ಕೇಳ್ಕೊತೀವಿ. ಸ್ಟಾಲ್ನಲ್ಲಿ ಅಡ್ಡಾಡ್ತೀರಿ, ಅಟೆಂಡ್ ಆಗಬೇಕು. ಕಾರ್ಯಕ್ರಮ ಉದ್ಘಾಟನೆ ಇದೆ. ಸ್ಟಾಲ್ನವರೆಲ್ಲ ಹಲೋ ಎಲ್ಲರೂ ದಯವಿಟ್ಟು ಇನ್ನೂ ಕೇಳಿಸ್ತಾರೆ, ಎಲ್ಲರೂ ಬೇಗ ಸ್ಟಾಲ್ನಲ್ಲಿ ಬನ್ನಿ. ವ್ಯಾಪಾರ ಬನ್ನಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ
ಸ್ಥಳದಲ್ಲಿ ನಡೆಯುತ್ತಾ ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಬಸವಲಿಂಗ ಸ್ವಾಮೀಜಿಯವರು, ಗೋಪಾಲ್ ಮಹಾರಾಜ್ ಅವರು, ಪ್ರಕಾಶ್ ಚವ್ಹಾಣ್ ಅವರು, ಪಾಟೀಲ್ ಸರ್, ಮತ್ತು ಎಸ್ ಸಿ ಪಾಟೀಲ್ ಸರ್, ಉತ್ತರ ಮೇಡಮ್ ಅವರು, ಬಾಪುಗೌಡರು ಮತ್ತು ಇದೆಲ್ಲ ಏನು ವಿವಿಧವಾದ ಸ್ವದೇಶಿ ವಸ್ತುಗಳ ಸ್ಟಾಲ್ಗಳನ್ನು ಹಾಕಿದ ಎಲ್ಲರಿಗೂ ಕೂಡ ನನಗೆ ಕರೆಸಿದ್ದಕ್ಕೆ ಪ್ರಪ್ರಥಮವಾಗಿ ತಮಗೆಲ್ಲ ನಮಸ್ಕಾರಗಳನ್ನು ತಿಳಿಸ್ತೀನಿ. ಭಾರತ ದೇಶಕ್ಕೆ ಸದ್ಯಕ್ಕೆ ಬಹು ಮುಖ್ಯವಾದಂತಹ ಅವಶ್ಯಕ ಇರುವಂತಹ ಸ್ವದೇಶಿ ಮೇಳಗಳು ಆಗುವಂತಹ ಅವಶ್ಯಕತೆ ತುಂಬ ಐತಿ ಅಂತ ಅನ್ನಿಸ್ತದೆ. ನಾವೆಲ್ಲರೂ ಕೂಡ ವಿದೇಶಿ ವಸ್ತುಗಳ ವ್ಯಾಮೋಹಕ್ಕೆ ಒಳಗಾಗಿಬಿಟ್ಟಿವಿ. ಪ್ರತಿಯೊಂದು ವಸ್ತುಗಳನ್ನು ಕೂಡ ನಾವು ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟೈತಿ ಮತ್ತು ನಾವು ಇಂಥ ಸ್ವದೇಶಿ ವಸ್ತುಗಳ ಕಡೆ ಆಕರ್ಷಣೆಯೂ ಕಡಿಮೆ ಆಗೈತಿ. ಇಂಥ ಸಮಯದೊಳಗೆ ಈ ಒಂದು ಮೇಳವನ್ನು ಆಯೋಜನೆ ಮಾಡಿದಂಥ ಎಲ್ಲ